2024-25ನೇ ಸಾಲಿಗಾಗಿ 4ರಿಂದ 10ನೇ ತರಗತಿಯವರೆಗಿನ ಸಂಪೂರ್ಣವಾದಂಥ ಮಾಹಿತಿ, ಪಠ್ಯ ವಿಭಜನೆ, ಚಟುವಟಿಕೆಗಳು, ಪಾಠ ಯೋಜನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. 2024-25ನೇ ಸಾಲಿಗಾಗಿ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ನನ್ನ ಶುಭಾಶಯಗಳನ್ನು ಹೇಳುತ್ತಾ, ಇಂದು 2024-25ನೇ ಸಾಲಿಗಾಗಿ 4ನೇ ತರಗತಿಯಿಂದ 10ನೇ ತರಗತಿಯವರೆಗೆ 4ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಬರುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾನು ನಿರಂತರವಾಗಿ ವಿಡಿಯೋಗಳನ್ನು ಮಾಡ್ತಾ ಬರ್ತಾ ಇರ್ತೀನಿ. ಹಾಗಾಗಿ ಪ್ರಾರಂಭದಿಂದ ಕೊನೆಯವರೆಗೆ, ಶಾಲಾ ಪ್ರಾರಂಭದಿಂದ ಶಾಲಾ ಅಂತ್ಯದವರೆಗೆ, ಫಲಿತಾಂಶದವರೆಗೆ ನಾನು ಏನೇನು ಮಾಹಿತಿಗಳನ್ನ ಅವಶ್ಯಕತೆ ಇರುತ್ತವೋ ಅವೆಲ್ಲ ಮಾಹಿತಿಗಳಿಗೆ ಸಂಬಂಧಪಟ್ಟಿರುವಂತಹ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಹಾಗೆ ಆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ಅಂತ ಹೇಳುತ್ತಾ, ಈಗ ನಾನು ಈ ಒಂದು 24-25ನೇ ಸಾಲಿನಲ್ಲಿ ಏನೇನು ವಿಷಯವನ್ನ, ಅಂದ್ರೆ ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋವನ್ನ ಮಾಡ್ತೀನಿ ಅನ್ನುವಂತ ಒಂದು ಸ್ಪಷ್ಟವಾದಂತ ಒಂದು ಅಂಶವನ್ನ ಈಗ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಶಾಲಾ ಪ್ರಾರಂಭವಾದ ತಕ್ಷಣ ಪರಿಹಾರ ಬೋಧನೆಗೆ ಸಂಬಂಧಪಟ್ಟ ಮಾಹಿತಿ. ಇಲ್ಲಿ ಬುನಾದಿ ಸಾಮರ್ಥ್ಯಗಳು 4ರಿಂದ 10ನೇ ತರಗತಿಯವರೆಗೆ, ವಿಶೇಷವಾಗಿ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಬುನಾದಿ ಸಾಮರ್ಥ್ಯಗಳು. ಪ್ರಾರಂಭದಲ್ಲೇ ನಮ್ಮ ಬುನಾದಿ ಸಾಮರ್ಥ್ಯಗಳನ್ನು ನಮಗೆ ಬೇಕಾಗುತ್ತವೆ. ಹಾಗೂ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಹಾಗೂ ಅದರ ಉತ್ತರ ಪತ್ರಿಕೆ. ಬುನಾದಿ ಸಾಮರ್ಥ್ಯಗಳನ್ನು ತೆಗೆದುಕೊಂಡು ಒಂದು ಪೂರ್ವ ಪರೀಕ್ಷೆಯನ್ನು ನಾವು ನಡೆಸಬೇಕಾಗಿರುತ್ತದೆ. ಆ ಪೂರ್ವ ಪರೀಕ್ಷೆ ಬುನಾದಿ ಸಾಮರ್ಥ್ಯಗಳನ್ನ ಪಟ್ಟಿ ಕೊಡ್ತೀನಿ. ಅದೇ ರೀತಿ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಮತ್ತು ಹಾಗೂ ಉತ್ತರ ಪತ್ರಿಕೆಗಳು. ಅದೇ ರೀತಿ ಬುನಾದಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಬೋಧನೆ ಮಾಡಬೇಕಾದ ಸಮಸ್ಯೆಗಳು, ಉದಾಹರಣೆಗಳು ಮತ್ತು ಅವುಗಳಿಗೆ ಪರಿಹಾರಗಳು ಅನ್ನುವಂಥದ್ದು. ಈ ಬುನಾದಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ನಾವು ಬೋಧನೆಗಳನ್ನ ಏನೇನು ಮಾಡಬೇಕು, ಯಾವ್ಯಾವ ಸಮಸ್ಯೆಗಳನ್ನ ಮಾಡಬೇಕು, ಯಾವ ಸಾಮರ್ಥ್ಯವನ್ನ ಮಾಡಬೇಕು ಅನ್ನುವಂಥದ್ದು. ಆ ಬುನಾದಿ ಸಾಮರ್ಥ್ಯಗಳನ್ನು ತೆಗೆದುಕೊಂಡು ಆ ಎಲ್ಲ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಸಪರೇಟ್ ಆಗಿ ಒಂದೊಂದು ವಿಡಿಯೋವನ್ನ ನಾನು ಮಾಡ್ತಾ ಇರ್ತೀನಿ. ಉದಾಹರಣೆಗೆ ಆಯತದ ಒಂದು ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಒಂದು ಸಾಮರ್ಥ್ಯ ತೆಗೆದುಕೊಂಡ್ರೆ ಆಯತದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತ ಆ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳನ್ನ ತೆಗೆದುಕೊಂಡು ಅದಕ್ಕೆ ಪರಿಹಾರವನ್ನ ನೀಡ್ತಾ ಇರ್ತೀನಿ. ಎಲ್ಲ ಸಾಮರ್ಥ್ಯಗಳಿಗೆ ನಾನು ಪರಿಹಾರವನ್ನ ನೀಡ್ತಾ ಇರ್ತೀನಿ. ಅದೇ ರೀತಿ ಪೂರ್ವ ಪರೀಕ್ಷೆ ಪರಿಹಾರ ಬೋಧನೆ ಆದ ನಂತರ ಮತ್ತೆ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹಾಗೂ ಅದಕ್ಕೆ ಸಂಬಂಧಪಟ್ಟಿರುವಂತಹ ಉತ್ತರಗಳ ವಿಡಿಯೋವನ್ನು ಕೂಡ ನಾನು ಮಾಡ್ತಾ ಇರ್ತೀನಿ. ಹಾಗೆ PDF ಲಿಂಕು ಕೂಡ ಅಲ್ಲಿ ಇರುತ್ತೆ ಅಂತ ಹೇಳುತ್ತಾ, ಅದೇ ರೀತಿ ಪೂರ್ವ ಮತ್ತು ಸಾಫಲ್ಯ ಪರೀಕ್ಷೆಯ ದಾಖಲೆಯನ್ನ ಯಾವ ರೀತಿಯಾಗಿ ನಾವು ನಿರ್ವಹಣೆಯನ್ನು ಮಾಡಬೇಕು ಅನ್ನುವಂತ ಅಂಶ. ಇನ್ನ ಸಾಫಲ್ಯ ಪರೀಕ್ಷೆಯ ನಂತರವೂ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಬೋಧನೆಗೆ ಲೆಕ್ಕಗಳು ಅಥವಾ ಚಟುವಟಿಕೆಗಳು. ಮತ್ತೆ ಸಾಫಲ್ಯ ಪರೀಕ್ಷೆ ಆದ ನಂತರ ಕೂಡ ಕೆಲವೊಂದು ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿರ್ತಾರ. ಆ ಮಕ್ಕಳಿಗೆ ನಿರಂತರವಾದಂತಹ ಪರಿಹಾರ ಬೋಧನೆಯನ್ನ ನಾವು ಮಾಡಬೇಕಾಗಿತ್ತು. ಅಂದ್ರ ಮತ್ತೆ ಅಲ್ಲಿ ಯಾವ್ಯಾವ ಸಾಮರ್ಥ್ಯವನ್ನ ತೆಗೆದುಕೊಂಡು, ಯಾವ ಮಗುವಿಗೆ ಯಾವ ಸಾಮರ್ಥ್ಯವನ್ನ ಬಂದಿರುವುದಿಲ್ಲ ಆ ಸಾಮರ್ಥ್ಯಗಳ ಕ್ರೋಢೀಕರಣವನ್ನ ಮಾಡಿಕೊಂಡು ಮತ್ತೆ ಆ ಸಾಮರ್ಥ್ಯಗಳನ್ನ ಬೋಧನೆ ಮಾಡುವಂಥದ್ದು. ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾನು ಪರಿಹಾರ ಬೋಧನೆಗೆ ಸಂಬಂಧಪಟ್ಟಿರುವಂತಹ ವಿಡಿಯೋವನ್ನ ಮಾಡ್ತಾ ಇರ್ತೇನೆ. ಇನ್ನ ಪಠ್ಯಕ್ರಮ ಶಾಲೆ ಪ್ರಾರಂಭದ ನಂತರ, ಅಂದ್ರೆ ನಾವೀಗ ಪೂರ್ವ ಪರೀಕ್ಷೆ, ಸಾಫಲ್ಯ ಪರೀಕ್ಷೆ, ಪರಿಹಾರ ಬೋಧನೆಗಳಾದ ನಂತರ ಪಠ್ಯಕ್ರಮವನ್ನು ನಾವು ಪ್ರಾರಂಭವನ್ನ ಮಾಡಬೇಕಾಗಿರ್ತದೆ. ಅಂದ್ರೆ ಶಾಲೆಯ ಪ್ರಾರಂಭದ ನಂತರದ ಮಾಹಿತಿ. ಇನ್ನ ಏನೇನು ಮಾಡಬೇಕು ಅಂದ್ರೆ ವಾರ್ಷಿಕ ಪಠ್ಯ ಯೋಜನೆಯನ್ನು ಮಾಡ್ಬೇಕು. ನಾವು ಪ್ರತಿ ವರ್ಷ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಿರುವಂತ ವಾರ್ಷಿಕ ಪಠ್ಯ ಯೋಜನೆ, ಯಾವ್ಯಾವ ತಿಂಗಳಲ್ಲಿ ಎಷ್ಟು ಪಾಠವನ್ನ ನಾವು ಮುಗಿಸ್ಬೇಕು ಮತ್ತು ಕಿರು ಪರೀಕ್ಷೆಗಳನ್ನ ಯಾವಾಗ ತೆಗೆದುಕೊಳ್ಬೇಕು, ಇಂಥ ಎಲ್ಲ ಅಂಶಗಳನ್ನು ನಾವು ಆ ಒಂದು FA1 FA2 ಅವು ಎಲ್ಲ ಪರೀಕ್ಷೆಗಳನ್ನ ತೆಗೆದುಕೊಳ್ತಕ್ಕಂಥದ್ದು, ಚಟುವಟಿಕೆಗಳನ್ನ ಕೊಡುವಂಥದ್ದು, ಈ ರೀತಿ ಒಂದು ವಾರ್ಷಿಕ ಪಠ್ಯ ಯೋಜನೆಯನ್ನ ನಾವು ಮಾಡ್ಕೊಳ್ತಕ್ಕಂಥದ್ದು. ಆ ನಂತರ ಪಾಠ ಯೋಜನೆ, ಲೆಸನ್ ಪ್ಲಾನ್ ಗಳನ್ನ ರೆಡಿ ಮಾಡ್ಕೊಳ್ತಕ್ಕಂಥದ್ದು. ಅದೇ ರೀತಿ FA1ರಲ್ಲಿ ಬರುವ 1ನೇ ಮತ್ತು 2ನೇ ಚಟುವಟಿಕೆಗಳು ಮತ್ತು ಅವುಗಳಿಗೆ ಪರಿಹಾರ. ಈಗ 9 ಮತ್ತು 10 8ನೇ ತರಗತಿ, ಈ ತರಗತಿಗಳಿಗೆ ನಾವು ಚಟುವಟಿಕೆಗಳನ್ನ ಒಟ್ಟು 8 ಚಟುವಟಿಕೆಗಳನ್ನ ನಾವು ಕೊಡ್ತಾ ಇರ್ತೀವಿ. FA1ನಲ್ಲಿ 2, 2ನಲ್ಲಿ 2, 3ನಲ್ಲಿ 2, 4ನಲ್ಲಿ 2, ಈ ರೀತಿಯಾಗಿ ನಾವು ಚಟುವಟಿಕೆಗಳನ್ನ ಕೊಡ್ತಾ ಇರ್ತೀವಿ. ಆ ಎಲ್ಲ ಚಟುವಟಿಕೆಗಳು FA1ನಲ್ಲಿ ಬರುವಂತಹ 2 ಚಟುವಟಿಕೆಗಳು ಮತ್ತು ಅವುಗಳಿಗೆ ಪರಿಹಾರವನ್ನ ನೀಡ್ತಾ ಇರ್ತೀನಿ. ಅದೇ ರೀತಿ FA1 ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು. FA1 ಅನ್ನ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯೋದು ಮತ್ತು ಅದರ ಜೊತೆಗೆ ಅದರ ಪರಿಹಾರವಾದ ವಿಡಿಯೋಗಳನ್ನು ಕೂಡ ನಾನು ನೀಡ್ತಾ ಇರ್ತೀನಿ ಮತ್ತು PDF ಲಿಂಕು ಕೂಡ ಇರುತ್ತೆ ಅಂತ. ಇನ್ನು FA2 ರಲ್ಲಿ ಬರುವ 3ನೇ 4ನೇ ಮತ್ತು ಚಟುವಟಿಕೆಗಳು ಮತ್ತು ಅವುಗಳಿಗೆ ಪರಿಹಾರ. ಅದೇ ರೀತಿ FA2 ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು. ಅದೇ ರೀತಿ
FA1 FA2 ಆದ ನಂತರ SA1 ಪರೀಕ್ಷೆನ ಬರುತ್ತೆ. ಆ SA1 ಪರೀಕ್ಷೆಯ 5 ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳಿಗೆ ಪರಿಹಾರವನ್ನು ನೀಡಲಾಗುತ್ತದೆ. ಇನ್ನ ಅಕ್ಟೋಬರ್ ನಂತರ ಅಂದ್ರೆ 2ನೇ ಸೆಮಿಸ್ಟರ್ FA3 ರಲ್ಲಿ ಬರುವ 5ನೇ ಮತ್ತು 6ನೇ ಚಟುವಟಿಕೆಗಳು ಮತ್ತು ಅವುಗಳಿಗೆ ಪರಿಹಾರವನ್ನು ನೀಡ್ತಾ ಇರ್ತೀನಿ. ಅದೇ ರೀತಿ FA3 ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಎಲ್ಲ 4 FAಗಳು ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರಗಳು ಮತ್ತು 8 ಚಟುವಟಿಕೆಗಳು FA4 ರಲ್ಲಿ ಬರುವ 7 ಮತ್ತು 8ನೇ ಚಟುವಟಿಕೆಗಳು ಮತ್ತು ಅವುಗಳಿಗೆ ಪರಿಹಾರ, FA4 ನಲ್ಲಿ ಬರುವಂತಹ ಪ್ರಶ್ನೆ ಪತ್ರಿಕೆಗಳು ಮತ್ತು ಉತ್ತರಗಳು. ಅದೇ ರೀತಿ SA2 ಪರೀಕ್ಷೆ 5 ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳಿಗೆ ಸಂಪೂರ್ಣವಾದಂತಹ ವಿವರಣೆಯನ್ನ ಉತ್ತರಗಳನ್ನ ಕೂಡ ನೀಡ್ತಾ ಇರ್ತೀನಿ. ಇನ್ನ 10ನೇ ತರಗತಿಯವರೆಗೆ ವಿಶೇಷವಾಗಿ ಇವು ಮೇಲಿನ ಎಲ್ಲವುಗಳ ಅಲ್ಲದೆ 10ನೇ ತರಗತಿಯವರಿಗಾಗಿ ಮಾತ್ರ ವಿಶೇಷ ಮೇಲಿನ ಎಲ್ಲವುಗಳನ್ನ ನಾವು ಮಾಡಬೇಕಾಗಿರುತ್ತೆ. ಅದಾದ ನಂತರ ಎಕ್ಸ್ಟ್ರಾ ನಾವು ಏನ್ ಮಾಡಬಹುದು ಫಲಿತಾಂಶ ಸುಧಾರಣೆಗಾಗಿ ಅಂದ್ರೆ ಘಟಕವಾರು ಪ್ರಶ್ನೆ ಪತ್ರಿಕೆ, ಪ್ರತಿಯೊಂದು ಘಟಕವಾರು ಒಂದೊಂದು ಪ್ರಶ್ನೆ ಪತ್ರಿಕೆಯನ್ನ ತೆಗೆದಿರುತ್ತೇನೆ ಮತ್ತು ಆ ಪ್ರಶ್ನೆ ಪತ್ರಿಕೆ ಮತ್ತು ಅದಕ್ಕೆ ಸಂಬಂಧಿಸಿರುವಂತಹ ಪರಿಹಾರ. ಇನ್ನು ಘಟಕವಾರು ರಸಪ್ರಶ್ನೆಗಳು 25 ಕ್ವಶನ್ ಗಳನ್ನ ತೆಗೆದುಕೊಂಡು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಗಳನ್ನ ಅದರ ವಿಡಿಯೋಗಳನ್ನು ಕೂಡ ನಾನು ಮಾಡ್ತಾ ಇರ್ತೀನಿ. ಅದೇ ರೀತಿಯಾಗಿ ವಾರ್ಷಿಕ ಪರೀಕ್ಷೆಗೆ 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ಅವುಗಳಿಗೆ ಸಂಪೂರ್ಣವಾದ ಪರಿಹಾರ ವಿಡಿಯೋ ಮೂಲಕ ವಿವರಣೆಯನ್ನ ನೀಡುತ್ತೇನೆ. ಇದೇ ರೀತಿಯಾಗಿ 2 ಅಂಕದ 3 ಅಂಕದ 4 ಅಂಕದ ಹಾಗೂ 5 ಅಂಕದ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಅವುಗಳಿಗೂ ಕೂಡ ಪರಿಹಾರವನ್ನ ನೀಡುವಂತ ಕೆಲಸವನ್ನ ನಾನು ಮಾಡುತ್ತೇನೆ. ಆದ್ಮೇಲೆ ನನ್ನ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುತ್ತಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಈ ರೀತಿಯಾಗಿರ್ತಕ್ಕಂಥ ಈ ಎಲ್ಲ ಅಂಶಗಳಲ್ಲದೆ ಮತ್ತೆ ಸರ್ಕಾರದಿಂದ ಯಾವುದಾದ್ರೂ ಹೊಸ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂತ ಯಾವುದೇ ಒಂದು ವಿಷಯವನ್ನ ಯಾಡ್ ಮಾಡಿದರೂ ಕೂಡ, ಉದಾಹರಣೆಗೆ ಈಗ ಕಲಿಕಾ ಬಲವರ್ಧನೆ ಇರಬಹುದು, ಈ ರೀತಿಯಾಗಿರ್ತಕ್ಕಂಥ ಯಾವುದಾದ್ರೂ ಮಧ್ಯದಲ್ಲಿ ಕೂಡ ಯಾವುದಾದ್ರೂ ಒಂದು ಮಾಹಿತಿಯನ್ನ ಬೇಕಾಗಿತ್ತು ಅಂದ್ರೂ ಕೂಡ, ಯಾವುದೇ ಒಂದು ಅಂಶವನ್ನ ಯಾಡ್ ಮಾಡಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾನು ವಿಡಿಯೋ ಮೂಲಕ ಮತ್ತು ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಅನ್ನು ಕೊಡುವುದರ ಮೂಲಕ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಆದ್ಮೇಲೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದ್ರೆ ನಾನು ಮಾಡಿರುವಂತಹ ಪ್ರತಿಯೊಂದು ವಿಡಿಯೋಗಳು ತಮಗೆ ನೋಟಿಫಿಕೇಶನ್ ಅನ್ನ ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋವನ್ನು ತಾವು ಕೊನೆವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.